ಪ್ರಮುಖ ಮುಸ್ಲಿಂ ಸಂಘಟನೆಗಳು, ಜಮಾತ್ಗಳು, ಧಾರ್ಮಿಕ ಗುರುಗಳು, ಸಾಮಾಜಿಕ ಚಿಂತಕರು ಮತ್ತು ಕಾರ್ಯಕರ್ತರು ಮತ್ತೆ ಸಮುದಾಯದ ನಾಯಕರುಗಳು ಈ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಾಗೆಯೇ ಕಾಂಗ್ರೆಸ್ ಈ ಸಮಾವೇಶದ ಕಾಂಗ್ರೆಸ್ ಪಕ್ಷ 2023ರ ಪೂರ್ವ ಚುನಾವಣೆ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಪ್ರಣಾಳಿಕೆಯಲ್ಲಿ ತುಂಬಾ ಭರವಸೆ ವಾಗ್ದಾನಗಳನ್ನು ಕೊಟ್ಟಿತ್ತು. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಈ ಮೇ 20ನೇ ತಾರೀಕಿಗೆ 3 ವರ್ಷ ತುಂಬಲಿವೆ. ಆದರೂ ಕಾರಣ ಸಮುದಾಯಕ್ಕೆ ನೀಡಿದಂತಹ ಪ್ರಮುಖ ಭರವಸೆ ವಾಗ್ದಾನಗಳಾದ 2B ರಿಸರ್ವೇಶನ್, ಹಿಜಾಬ್, ಗೋಹತ್ಯೆ ಮಸೂದೆ ಕಾಯ್ದೆ, ವಕ್ಫ್ ಸಂಬಂಧಪಟ್ಟಂತೆ, ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮುಂತಾದ ವಿಷಯಗಳನ್ನ ಇನ್ನೂ ಕೂಡ ಭರವಸೆಗಳನ್ನ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು 3 ವರ್ಷ ಆಗಿಲ್ಲ. ಇದೇ ಮೇ 20ಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು 3 ವರ್ಷ ತುಂಬಲಿವೆ. ಆ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಚಿಂತಕರು, ಕಾರ್ಯಕರ್ತರು, ಸಾಮಾಜಿಕ ಕಾರ್ಯಕರ್ತರು ಮತ್ತೆ ಧಾರ್ಮಿಕ ಗುರುಗಳ ಒಂದು ಕರ್ನಾಟಕ ರಾಜ್ಯ ಸಂಘಟನೆಗಳ ಒಕ್ಕೂಟ ಎಂಬ ಒಂದು ಅಡ್ಹಾಕ್ ಕಮಿಟಿ ಒಂದು 94 ಪುಟಗಳ ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಸಮುದಾಯಕ್ಕೆ ನೀಡಿರುವಂತಹ ಭರವಸೆಗಳ ಸಂಬಂಧ ಒಂದು ವಿಸ್ತೃತವಾದ ವರದಿನ ಸಿದ್ಧಗೊಳಿಸಿದೆ. ಅದು 14ನೇ ತಾರೀಕಿನ ಸಮಾವೇಶದಲ್ಲಿ ಬಿಡುಗಡೆ ಆಗುತ್ತೆ. 3 ವರ್ಷ ಆದಾಗೂ ಕೂಡ ಕಾಂಗ್ರೆಸ್ ಪಕ್ಷ ಇದರ ಬಗ್ಗೆ ಇನ್ನೂ ಯಾವುದೇ ಕ್ರಮ ಕೈಗೊಳ್ಳದೆ ಸಮುದಾಯನ ಒಂದು ನಿರ್ಲಕ್ಷ್ಯ, ತಾರತಮ್ಯ ಧೋರಣೆ ಮಾಡ್ತಾ ಇದೆ ಅನ್ನೋ ಬಲವಾದ ಅಸಮಾಧಾನ ಸಮುದಾಯದಲ್ಲಿದೆ. ಆ ಸಂಬಂಧ ಸಮುದಾಯದ ರಾಜ್ಯ ವ್ಯಾಪ್ತಿಯ ಎಲ್ಲ ಅಂದ್ರೆ ಪ್ರತಿಯೊಂದು ಜಿಲ್ಲೆಯಿಂದಲೂ ಕೂಡ ಈ ಸಮಾವೇಶಕ್ಕೆ ನಾಯಕರುಗಳು, ಧಾರ್ಮಿಕ ಗುರುಗಳು ಮತ್ತೆ ಸಮುದಾಯದ ಹಿತಚಿಂತಕರು, ವಿಶೇಷವಾಗಿ ಮುಸ್ಲಿಂ ಸಮುದಾಯದ ಚಿಂತಕರು ಭಾಗಿಯಾಗಿದ್ದಾರೆ. ಹಾಗಂದ್ರೆ ಮತ್ತೆ ಇದೊಂದು ಒಂದು ಕಾನ್ಫರೆನ್ಸ್, ಒಂದು ಸಂಘರ್ಷ ಅಲ್ಲ, ಇದು ಸಮುದಾಯ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಮುಸ್ಲಿಂ ಸಮುದಾಯದ ಕುರಿತು ನಾವು ಅಧಿಕಾರಕ್ಕೆ ಬಂದ್ರೆ ನಾವು ಈ ಏನೇನು ಮಾಡ್ತೀವಿ ಅಂತ ಖಾತ್ರಿ ಮಾಡಿದಂತಹ ವಾಗ್ದಾನಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸ್ಮರಿಸಿ ನೆನಪು ಮಾಡಿಕೊಡಲು ಈ ಸಮಾವೇಶ ಆಗ್ತಾ ಇದೆ. ಮತ್ತೆ ಇದೇ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಧೋರಣೆಯನ್ನು ಮುಂದುವರಿಸಿದ್ರೆ ರಾಜ್ಯವ್ಯಾಪಿ ಅಡ್ಹಾಕ್ ಕಮಿಟಿಯಿಂದ ಇಂತಹ ಕಾರ್ಯಕ್ರಮಗಳು, ಸಮಾವೇಶಗಳು ಮುಂದೆನೂ ಕೂಡ ನಡೆಯುತ್ತವೆ ಅಂತ ಒಂದು ಉದ್ದೇಶ ಇಟ್ಟುಕೊಂಡಿರುವ ಸಮಾವೇಶ ದಿನಾಂಕ 16 ಅಂದರೆ ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಸುಮಾರು 1000 ಜನ ರಾಜ್ಯದ ವಿವಿಧ ಭಾಗಗಳಿಂದ ಸೇರುತ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಮುಸ್ಲಿಂ ಸಂಘಟನೆಗಳ ಒಕ್ಕೂಟ ಸಿದ್ಧಪಡಿಸಿರುವ ವರದಿ ಪ್ರಕಟಣೆಗೊಂಡು ಸಾರ್ವಜನಿಕವಾಗುತ್ತೆ. ಆ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಮೂಲಕ ಪ್ರಚಾರ ಮಾಡಿ ಆ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕಂತ ಈ ಪತ್ರಿಕಾಗೋಷ್ಠಿ ಮೂಲಕ ನಾವು ತಮ್ಮೆಲ್ಲರಲ್ಲಿ ಕೋರಿಕೊಳ್ಳುತ್ತೇವೆ. Some issues that they are going to fulfill those issues if they come to power. As you all know that 30% of votes Muslims have voted in favor of Congress. Out of 1,67 lakhs, 59 lakh vote Muslims have voted. It comes to 30%. They vote. The single largest community which has voted Congress is 30%. No community has voted 30% to the Congress. Congress, that time the people, the High Command, CM, now the present CM, the DCM, and Mr. Surjewala, all were present. In their presence, they were promised, and they have included many things in the manifesto. We are not here to blackmail the Congress. We are here to remind them that what they have promised in their manifesto,
how much they have delivered or how much they have not delivered. And when they are going to deliver it, this is a question which we want from the High Command of the Congress, State Congress High Command, plus the Central Congress High Command. They should answer it. For this, we have kept this program on 16th. From 10:30 onward, this program will start. Every district, people from every district, every sect, and every religious minorities or whatever our maslak is there, or we call that maslak school of thought. People from all these backgrounds will be there. NGOs will be there, Muslim ulama, scholars will be there, activists will be there, journalists will be there. That's going to be a very big program, and first of its kind, I think, in Bangalore for the Muslim community. We want the answer from the Congress. That is why we have kept this program. I kindly request you on behalf of all these ulama and many more who have not come today, please attend them. Whatever questions you have raised today, those questions will be answered, and many more questions which you want to say, we are ready to answer there. Kindly you please make this convention, Karnataka Muslim Convention, 16th of May from 10:30 onwards. Make this convention a success, and we hope and we are sure that things will take shape, and whatever promises have been made, the Congress is going to deliver it. We hope from this Congress party. This is the main agenda and main cause of conducting this press. Thank you very much.